ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಯಾವುದೋ ಬುಕ್ ಇಟ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಅಂಶವನ್ನು, ಮತ್ತೊಂದು ಸಬ್ಜೆಕ್ಟ್ನ ಹ್ಯಾಡ್ ಆನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವುದಂದರೆ ನೋಡಿ, ಭಗವದ್ಗೀತೆ. ನಾರ್ಮಲಾಗಿ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಇವೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಗ್ರಂಥಗಳು ಆಗಿದೆ. ಇದನ್ನ ಪ್ರತಿಯೊಬ್ಬರು ಓದಬೇಕು. ಬಟ್ ಈ ಕಾಲದಲ್ಲಿ ಮಕ್ಕಳು ಅದನ್ನೆಲ್ಲ ಕೂತು ಓದೋಷ್ಟು ವಿವೇಚನೆ ಪುರ್ಸೋತು ಅವ್ರಿಗಿಲ್ಲ. ನಾವು ಕೂಡ ದೊಡ್ಡವರಾದರೂ ಕೂಡ ತುಂಬ ಜನ ಓದಲ್ಲ. ಏಜ್ ಆದಮೇಲೆ ಒಂದು 50-60 ವರ್ಷ ಆದಮೇಲೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ಅರ್ಧ ಜೀವನನೇ ಮುಗ್ದೋಗಿರುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಓದಿ ಅದರ ಅರ್ಥ ತಿಳ್ಕೊಂಡು ಅದು ಹೇಗೆ ಮಾಡಿದ್ರು, ಏನೇನಾಯಿತು, ಕತೆ ಏನು, ನಾವು ಹೇಗೆ ಬದುಕಬೇಕು, ಮುಂದೆ ಯಾವ ಟೈಮಲ್ಲಿ ಹೇಗಿರಬೇಕು ಅನ್ನೋ ಪರಿಣಾಮಗಳು, ಆ ಉದ್ದೇಶಗಳು ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಧರ್ಮ ಗ್ರಂಥಗಳ ಮೂಲಕ ತಿಳ್ಕೊಬೋದು. ಸೊ ಇದು ಎಲ್ಲರಿಗೂ ಸಹಾಯ ಆಗಲಿ ಅಂಥೇಳಿ ನಾನು ತುಂಬ ದೊಡ್ಡದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅರ್ಥನೂ ಕೂಡ ಆಗೋದಿಲ್ಲ ಎಲ್ಲರಿಗೂ. ಶ್ಲೋಕಗಳನ್ನ ನಾನು ಒಂದೊಂದಾಗಿ ಶ್ಲೋಕಗಳನ್ನ ಹೇಳ್ಕೊಂಡು ಹೋಗ್ತೀನಿ ಪ್ರತಿದಿನ. ಕೆಲವೊಮ್ಮೆ ನನಗೆ ಆದಾಗ, ಯಾವಾಗಾಗುತ್ತೋ ಆಗ ಆ ಶ್ಲೋಕಗಳ ಸಂಸ್ಕೃತದಲ್ಲಿ ಇರುತ್ತೆ, ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ. ಸೊ ಅದರ ಅರ್ಥ ಶ್ಲೋಕನ ಮೊದಲನೇದಾಗಿ ಸಂಸ್ಕೃತದಲ್ಲಿ ಓದಿ, ನಂತರ ಅದರ ಅನುವಾದ, ಅದರ ಭಾವಾರ್ಥ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ, ಚೌಕಟ್ಟಾಗಿ, ಹಿತಮಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಮ್ಮ ಹಿಂದೂಗಳಲ್ಲಿ ಇದರ ಪರಿಚಯ ಎಲ್ಲರಿಗೂ ಆಗಬೇಕು. ಏನಿದೆ, ಅಯ್ಯೋ ಇದು ನೋಡಿದ ತಕ್ಷಣ ಇಷ್ಟು ಓದಬೇಕಾ ಅಂತಾರೆ ಮಕ್ಕಳು. ಸೊ ಪ್ರತಿದಿನ ಒಂದು ಸಣ್ಣದಾಗಿ ಓದ್ಕೊಂಡು ಹೋದಾಗ ಅರ್ಥ ಗೊತ್ತಾಗುತ್ತೆ ಮಕ್ಕಳುಗಳಿಗೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಏನಿದೆ ಅನ್ನೋದು ಪರಿವು ಆಗಲಿ, ದೊಡ್ಡವರಿಗೂ ಆಗಲಿ, ನಮ್ಮಂಥ ಜನಗಳಿಗೂ ಆಗಲಿ ಅನ್ನೋದಕ್ಕೋಸ್ಕರ ನನಗೆ ಸಾಧ್ಯ ಆದಷ್ಟು ನಾನು ಕಲಿತು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ಸಂಸ್ಕೃತ ಅಷ್ಟು ಬರೋದಿಲ್ಲ. ಬಟ್ ನಾನು ಓದಿದ್ದು 1ರಿಂದ 7ನೇ ಕ್ಲಾಸು ನಾನು ಓದಿದ್ದು ಒಂದು ಬ್ರಾಹ್ಮಣರ ಸ್ಕೂಲಲ್ಲಿ, ಶ್ರೀ ರಾಮ ಮಂದಿರ ಶಿಶು ವಿಹಾರ ಅಂತ, ಈಗಲೂ ಕೂಡ ಚಾಮರಾಜಪೇಟೆಯಲ್ಲಿದೆ. ಅಲ್ಲಿ ನಾವು ಓದಿರೋದ್ರಿಂದ, ಅಲ್ಲಿ ಎಲ್ಲರೂ ಕೂಡ ಬ್ರಾಹ್ಮಣರ ಸ್ಕೂಲ್ ಆಗಿರೋದ್ರಿಂದ ನಮಗೆ ಭಗವದ್ಗೀತೆ ಇದರ ಪರಿಚಯ ಸ್ವಲ್ಪ ಒಂದು 5% ಟಚ್ಚಲ್ಲಿದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಓದಿಸ್ತಿದ್ರು, ನಮಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆದರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ನಾವು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅದಾದಮೇಲೆ ನಾನು ಕೂಡ ಎಲ್ಲೂ ಓದಿಲ್ಲ. ಬಟ್ ಓದಬೇಕು, ಇತ್ತೀಚೆಗೆ ಭಗವದ್ಗೀತೆ ಪೂರ್ತಿಯಾಗಿ ನಾನು ಏನಿದೆ ಅದರೊಳಗೆ ತಿಳ್ಕೊಬೇಕು ಅಂತ ಐಡಿಯಾ ಬಂತು. ನಾನು ಒಬ್ಬಳೇ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಚಾನಲಲ್ಲಿ ಹಾಕಿ ಈ ರೀತಿ ಮಾಡಿದಾಗ, ಎಲ್ಲರಿಗೂ ಕೂಡ ಇದನ್ನು ತಿಳಿಸಿದಾಗ ಒಂದು ಒಳ್ಳೆ ಕಾರ್ಯ ಇದು ಅಂತ ಅನ್ನಿಸ್ತು. ಸೊ ಇವತ್ತಿಂದ, ಈ ಆಷಾಢ ಶುಕ್ರವಾರದಿಂದ ನಾನು ಇದೊಂದು ಸಬ್ಜೆಕ್ಟ್ನ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ. ನನಗೆ ಸಾಧ್ಯವಾದಷ್ಟು ಯಾವಾಗ ನನಗೆ ಟೈಮ್ ಸಿಗುತ್ತೆ ಹಾಗೆಲ್ಲ ನಾನು ಒಂದೊಂದು ಶ್ಲೋಕದ ಬಗ್ಗೆ ಹೇಳಿ ಅದರ ಅರ್ಥ, ಭಾವಾರ್ಥ ಹೇಳ್ತೀನಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಬೇಕು. ಅದನ್ನು ನಮ್ಮ ಧಾರ್ಮಿಕ ಗ್ರಂಥಗಳನ್ನ ತಿಳ್ಕೊಳ್ಳೋದು ಒಂದು ಕಡೆ ಹಿಸ್ಟ್ರಿ ಆದರೆ, ನಾವು ಹೇಗೆ ಮುಂದೆ ಜೀವನ ಸಾಗಿಸ್ಬೇಕು ಅನ್ನೋದಕ್ಕೆ ಅದರ ಆಧಾರ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಮಕ್ಕಳಲ್ಲಿ ಕೂಡ ಇದ್ರ ಬಗ್ಗೆ ನಾವು ಹೇಳಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ನಿರ್ಧಾರನ ತೊಗೊಂಡಿದ್ದೀನಿ. ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೆ ಈ ಥರ ಐಡಿಯಾ ಕೊಟ್ಟು, ಮಾಡು, ನೀನು ಮಾಡ್ತೀಯ, ಚೆನ್ನಾಗಿ ಹೇಳ್ತೀಯ, ನೀನು ಹೇಳು ಅಂತ ಹೇಳಿದವರು ಮಣಿ ಆಂಟಿ ಅಂತ. ಅವರು ಬಂದು ನಮ್ಮ ಯಜಮಾನರಿಗೆ ಸೋದರತ್ತೆ, ದೊಡ್ಡ ಸೋದರತ್ತೆ ಆಗಬೇಕು. ಅವರು ರಿಟೈರ್ಡ್ ಅಂಗನವಾಡಿ ಟೀಚರ್, ಈಗ 65 ವರ್ಷ ಆಸ್ಪಾಸಿನವರು. ಅವರ ಆಲೋಚನೆಗಳ ಬಗ್ಗೆ ನಿಜ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಆ ವಯಸ್ಸಲ್ಲಿ, ಅಳು ಮಳ್ಳು ಅನ್ನೋ ವಯಸ್ಸಲ್ಲಿ ಮನೆ ಕೆಲಸ ಆಯಿತು, ಅದಾಯ್ತು ಇದಾಯಿತು ಅಂತ ರಿಟೈರ್ಡ್ ಜೀವನ ಆರಾಮಾಗಿ ಇರ್ತಾರೆ ಕೆಲವರು. ಬಟ್ ಅವರ ಆಲೋಚನೆಗಳು ಈಗಿನ ನಮ್ಮ ಜನ್ರೇಷನ್ ಆಲೋಚನೆಗಳಿಗೆ ಅವರು ಆ ಥರ ಇರಬೇಕು, ನಾವು ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು, ನಾನು ಕಲಿಬೇಕು ಅಂತ ಇದು ಮಾಡ್ತಾರೆ. ಅದೊಂದು ಆಸೆ ಅವರಿಂದ ನನಗೆ ಖುಷಿ ಆಗುತ್ತೆ. ಅವರಿಂದ ಕಲಿಬೇಕು, ದೊಡ್ಡವರಿಂದ ಅಂತ ಹೇಳ್ತೀನಿ. ಯಾಕಂದರೆ ಯಾವಾಗಲೂ ಕೂಡ ನಾನು ಏನೇ ಒಂದು ವಿಡಿಯೋಸ್ ಮಾಡಾಕಿದ್ರು ಕೂಡ ಅದಕ್ಕೆ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ಯಾ, ಹೀಗೆ ಮಾಡು, ಹಾಗೆ ಮಾಡು ಅಂತ ನನಗೆ ಕೆಲವೊಂದು ಹೇಳ್ಕೊಡ್ತಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರೇ ಕೂಡ ಇದು ಹೇಳಿದ್ದು ಭಗವದ್ಗೀತೆ ಬಗ್ಗೆ, ದೇವ್ರ ಬಗ್ಗೆ ಹೇಳು, ಅದನ್ನು ಕೂಡ ಖುಷಿಯಿಂದ ಜನ ನೋಡ್ತಾರೆ, ನೀನು ಕಲ್ತಂಗೆ ಆಗುತ್ತೆ ಅಂತ ಅವರು ಹೇಳಿದ್ರು. ಅವರ ಒಂದು ಪ್ರೋತ್ಸಾಹದಿಂದ ಹೌದಲ್ವಾ, ಯಾಕೆ ಹೌದು, ನಮ್ಮ ಧಾರ್ಮಿಕ ಗ್ರಂಥಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ನನಗೂ ತಲೆಗೆ ಬಂತು. ಸೊ ಮಣಿ ಆಂಟಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅವರಿಂದ ನಾವು ಕಲಿಬೇಕಾಗಿರೋದು ಏನಂದರೆ,
ಅವ್ರಿಗೆ ಕನ್ನಡ ಆಗಿಂದ ಕನ್ನಡ ಕಲ್ತಿರೋದೇ, ಇಂಗ್ಲೀಷು ಈಗ ಮೊಬೈಲ್ಗಳು ಯೂಸ್ ಮಾಡಲಿಕ್ಕೆ ಬರಲ್ಲ ವಯಸ್ಸಾದವ್ರಿಗೆ ನಾರ್ಮಲಾಗಿ. ಅವ್ರು ಏನು ಮಾಡ್ತಾರೆ, ಪ್ರತಿಯೊಬ್ಬರ ಹುಟ್ಟುಹಬ್ಬದ ದಿನಾಂಕಗಳನ್ನ ನೆನ್ಪಿಟ್ಕೊಂಡು ಅವರು ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾರೆ. ಇವತ್ತಿಗೂ ಅವರ ತಲೆಯಲ್ಲಿರುತ್ತೆ ಈ ಮಗುದು ಈ ದಿನದ ಬರ್ತಡೆ ಅಂತ ರಿಲೇಷನ್ಗಳಲ್ಲಿ ಮಾಡ್ತಾರೆ. ಇತ್ತೀಚೆಗೆ ನಾವುಗಳು ಏನು ಮಾಡ್ತೀವಿ, ಕಾಲು ಮೆಸೇಜ್ ಮಾಡಿ ಇದು ವಿಡಿಯೋಸ್ ಹಾಕ್ಬಿಡ್ತೀವಿ ಎಡಿಟಿಂಗ್ ಮಾಡಿ. ಆ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಅವ್ರಿಗೆ ಬರೋದಿಲ್ಲ. ಬಟ್ ಅವರು ಇನ್ನೊಬ್ಬರು ಸಹಾಯ ತೊಗೊಂಡು ನಮ್ಮಂಥವ್ರ ಹತ್ರ ಇಂಥವ್ರದ್ದು ಬರ್ತಡೇ ಇದೆ, ವಿಡಿಯೋಸ್ ಮಾಡಿಕೊಡು, ನಾನು ಹಾಕಬೇಕು, ನನ್ನ ಮೊಮ್ಮಗಳದು, ನಮ್ಮ ಅಕ್ಕನ ಮಕ್ಕಳದು, ಅಣ್ಣನ ಮಕ್ಕಳದು ಅಂತ ಹೇಳಿ ಅವರು ಫೋಟೋಸ್ನೆಲ್ಲ ಹಳೆಯದೆಲ್ಲ ಕಳಿಸಿ ಅದನ್ನೆಲ್ಲ ಎಡಿಟ್ ಮಾಡಿಸ್ಕೊಂಡು ಅವರು ವಿಡಿಯೋ ಹಾಕ್ತಾರೆ. ಇಲ್ಲಿ ಒಬ್ಬರು ಸಹಾಯ ತೊಗೊಂಡಿದ್ದು ಇಂಪಾರ್ಟೆಂಟ್ ಅಲ್ಲ, ಬಟ್ ವಿಶ್ ಮಾಡಬೇಕು. ಈಗಿನ ಕಾಲದ ಜೊತೆ ನಾವು ಅದು ತಕ್ಕನಾಗಿ ಮಕ್ಕಳಿಗೆ ವಿಶ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಇದೆಯಲ್ಲ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮಣಿ ಆಂಟಿಗೆ. ಹೀಗೆ ಹಿರಿ ಆಂಟಿ ಎಲ್ಲರಿಗೂ ದೊಡ್ಡವರಾಗಿ ನೀವು ಈ ಥರ ಹಿತವಚನಗಳನ್ನ ಹೇಳ್ತಾ ಇರಿ. ನಿಮ್ಮ ಆಲೋಚನೆಗಳು ಯಾವಾಗಲೂ ಮೇಲ್ಮಟ್ಟದಲ್ಲಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಗವದ್ಗೀತೆಯಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಪೂರ್ತಿಯಾಗಿ ಹೇಳ್ಕೊಂಡವ್ರೆ ಯಾರಿಗೂ ಅರ್ಥ ಆಗಲ್ಲ. ಶ್ಲೋಕಗಳ ಬಗ್ಗೆ ನಿಮಗೆ ಶ್ಲೋಕಗಳ ಬಗ್ಗೆ ಹೇಳಿ, ಶ್ಲೋಕನೂ ಕೂಡ ಸಂಸ್ಕೃತದಲ್ಲಿ ಇರುತ್ತೆ, ಸೊ ಅದು ನಾರ್ಮಲಾಗಿ ಅರ್ಥ ಆಗಲ್ಲ. ನಾನು ಒಂದ್ಸ ಅದನ್ನು ಹೇಳಿ ಅದರ ಅನುವಾದ ಏನಿದೆ, ಅದರ ಭಾವಾರ್ಥ ಏನಿದೆ, ಇದಿಷ್ಟನ್ನು ನಾನು ಆದಷ್ಟು ಚೊಕ್ಕವಾಗಿ ಹೇಳಿ ನಿಮ್ಮಗಳಿಗೆ ಅರ್ಥ ಮಾಡಿಸೋ ಥರ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಫಸ್ಟ್ನೇದಾಗಿ ಭಗವದ್ಗೀತೆಯಲ್ಲಿ ಅರ್ಜುನನ ವಿಷಾದ ಯೋಗ ಅಂತ ಬರುತ್ತೆ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ ಮಾಡಬೇಕಾದ್ರೆ ಬರ್ತಕ್ಕಂಥ ಒಂದು ಸಂದರ್ಭ ಇದು. ಶ್ಲೋಕ 1. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ಸೊ ಇದೊಂದು ಒಳ್ಳೆ ಕೆಲಸನ ಮಾಡಲಿಕ್ಕೆ, ಇದನ್ನು ಪೂರ್ತಿಯಾಗಿ ಮುಗಿಸ್ಲಿಕ್ಕೆ ನನಗೆ ಶಕ್ತಿ ಕೊಡು, ಅದನ್ನು ಒಬ್ರಿಗೆ ಹೇಳಿ ಅರ್ಥ ಮಾಡಿಸೋ ಅಷ್ಟು ಶಕ್ತಿ ನನಗೆ ಕೊಡು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಯುತ್ಸವಂ ಮಾಮಾಕಂ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಯುತ್ಸವಂ ಮಾಮಾಕಂ ಪಾಂಡವಶ್ಚೈವ ಕಿಮಕುರ್ವತ ಸಂಜಯಂ. ನಾರ್ಮಲಾಗಿ ಯಾರಿಗೂ ಅರ್ಥ ಆಗಿರಲ್ಲ, ಅದರ ಕೆಲವೊಂದು ಕಷ್ಟಕರವಾದ ಪದಗಳಿಗೆ ಅರ್ಥ ಹೇಳಿ ನಾನು ಮುಂದೆ ಭಾವಾರ್ಥ ಹೇಳ್ತೀನಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಲ್ಲರಿಗೂ ಅರ್ಥ ಆಗುತ್ತೆ. ಸಮವೇತ ಅಂತ ಹೇಳಿದ್ರೆ ಇಲ್ಲಿ ಬಂದು ಸೇರಿದ ಅಂತ ಅರ್ಥ ಬರುತ್ತೆ. ಯುಯಸವಂ ಅಂದರೆ ಯುದ್ಧ ಮಾಡಲು ಅಪೇಕ್ಷಿಸುವವರಾದ, ಯುದ್ಧ ಮಾಡಲು ಇಷ್ಟಪಡುವವರು ಅಂತ. ಮಾಮಕಂ ಅಂದರೆ ನನ್ನ ಪಕ್ಷದವರು. ಪಾಂಡವಂ ಪಾಂಡವ ಪುತ್ರರು. ಛ ಅಂದರೆ ಮತ್ತು, ಹೇವ ಖಂಡಿತವಾಗಿ ಅಂತ ಅರ್ಥ ಬರುತ್ತೆ. ಕೀಂ ಅಂದರೆ ಏನನ್ನು, ಅಕುರ್ವತ ಅಂದರೆ ಮಾಡಿದರು. ಇದಿಷ್ಟು ಅರ್ಥ ಅದರೊಳಗೆ ಬರುತ್ತೆ. ಅದರ ಅನುವಾದ ಏನು ಅಂತ ಹೇಳ್ತೀನಿ ಕೇಳಿ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅನ್ನೋ ಅರ್ಥ ಈ ಶ್ಲೋಕದ್ದು. ಅದರ ಭಾವಾರ್ಥ ಹೇಳ್ತೀನಿ ಕೇಳಿ. ಧರ್ಮಕ್ಷೇತ್ರ ಎನ್ನುವ ಪದ ಮಹತ್ವದ್ದು, ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟಕಡೆಯ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವರು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವನು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳಿಗೂ ತನ್ನ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರನ ಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದ್ದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದದ್ದರಿಂದ ಪವಿತ್ರ ಕ್ಷೇತ್ರವಾದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನ ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಇದರ ಅರ್ಥ ಇಷ್ಟು ಬರುತ್ತೆ. ಇದು ತುಂಬ ದೊಡ್ಡದಾಗಿದೆ, ಯಾಕಂದರೆ ಫಸ್ಟ್ ಶ್ಲೋಕ ಆಗಿರೋದ್ರಿಂದ ಅದರ ಭಾವಾರ್ಥ ನಿಮಗೂ ತಿಳಿಲಿ ಅಂತ ಹೇಳಿದೆ. ನೆಕ್ಸ್ಟಿಂದ ನಾನು ಶ್ಲೋಕಗಳು ಹಿಡ್ಕೊಂಡು ಅದರ ಭಾವಾರ್ಥಗಳನ್ನ ಹೇಳ್ಕೊಂಡು ಹೋಗ್ತೀನಿ.
ನೀವು ತಿಳ್ಕೊಳ್ಳಿ, ಇದ್ರ ಬಗ್ಗೆ ನೀವು ಕಲೀರಿ, ಅದರ ಅರ್ಥವನ್ನು ತಿಳ್ಕೊಂಡು ಹಾಗೆ ಒಳ್ಳೆತನದಲ್ಲಿ ಜೀವನ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟು 2ನೇ ಶ್ಲೋಕನ ನಾನು ನೆಕ್ಸ್ಟು ಎಪಿಸೋಡಲ್ಲಿ ತೋರಿಸ್ತೀನಿ. ಓಕೆ, ಎಲ್ಲರಿಗೂ ನಮಸ್ತೆ, ಬಾಯ್ ಬಾಯ್.